ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಉತ್ಸವ 2ನೇ ದಿನ 12/2/2026 ಬೆಳಗ್ಗೆ ಸುಂದರಿ ಶುರ್ಗಸ್ ಆವರಣದಲ್ಲಿ ಶ್ರೀ ಗಂಡುಗಲಿ ಕುಮಾರರಾಮ ವೇದಿಕೆ ಮುಂಭಾಗ ವಿವಿಧ ಬಗೆಯ ಮಳಿಗೆಗಳು ಆರಂಭ. ಫಲಪುಷ್ಪ ಪ್ರದರ್ಶನ, ಕಂಪ್ಲಿ ತಾಲೂಕಿನ ರೈತರು ಬೆಳೆದ ಬೆಳೆ ಹಣ್ಣುಗಳ ಪ್ರದರ್ಶನ, ರೈತರಿಗಾಗಿ ಟ್ರ್ಯಾಕ್ಟರ್ ಸಬ್ಸಿಡಿ ರೂಪದಲ್ಲಿ ಕೊಡುವ ಬಗ್ಗೆ ವಿವರಣೆ, ಅಂಚೆ ಕಚೇರಿಯಿಂದಾಗುವ ವಿಮಾ ಲಾಭಗಳು ಕುರಿತು ವಿವರಣೆ, ಪುರಸಭೆಯಿಂದ ಹಸಿ ಕಸ ಒಣ ಕಸ ಮನೆಯಲ್ಲಿ ಗೊಬ್ಬರ ಮಾಡುವ ವಿಧಾನ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ವಿವರಣೆ, ನಂದಿನಿ ಹಾಲು ಒಕ್ಕೂಟದವರಿಂದ ವಿವಿಧ ಬಗೆಯ ಸಿಹಿ ತಿಂಡಿ ಮಳಿಗೆ ಆರಂಭ. ಸಂಜೆ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಜೆಎನ್ ಗಣೇಶ್ ರವರಿಂದ ಸವಿಯಾದ ಊಟದ ವ್ಯವಸ್ಥೆ, ಬಾದುಷಾ ವೆಜ್ ಬಿರಿಯಾನಿ, ದಾಲ್ ತಡ್ಕ. ವರದಿ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ, ಕಂಪ್ಲಿ. ಇದು ತಡ್ಕದಾಲ್ ಬಂದು ಇದು ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ಬಂದು ಸಮದ್ ಅಂತ. ನಾವು ಬಳ್ಳಾರಿಯಿಂದ ಬಂದಾರ ನಾವು. ಏನೇನು ಮಾಡಿದಿರಿ ಇವತ್ತು? ಬಂದು ನಾವು MLA ಅವ್ರದ್ದು ಇದು ಫಂಕ್ಷನ್ ಇತ್ತು. ಹೌದೌದು. ಇದು ಬಂದು ನಾವು ವೆಜ್ ಪಲಾವ್ ದಾಲ್ ತಡ್ಕ ದಾಲ್ ಅಂತ ಮಾಡಿದಿರು. 2,000 ಮಾಡ್ದಾರ ಅಕ್ಕಿ. 2,000 ಅಕ್ಕಿ ಮಾಡ್ದಾರ. 2,000 ಕೆಜಿ 2,000 ಕೆಜಿ ಅಕ್ಕಿ ಮಾಡಿ ಮಾಡ್ದಾರ. ಒಂದು 20,000 ಜನ ಊಟ ಮಾಡ್ಬೋದೇನು ಸರ್? 20,000 ಜನ ಊಟ ಮಾಡ 15,000 ಜನ ಮಾಡ್ಬೋದು. ಇದು ಬಂದು ವೆಜ್ ಪಲಾವ್ ಬಂದು. ವೆಜ್ ಪಲಾವ್. ಸೂಪರ್ ಮಾಡಿ ಕೈಗಾರಿಕಾ ಸಂಘದ ಜಾಯಿಂಟ್ ಸೆಕ್ರೆಟರಿ ಅಂತಂದರೆ ಜಂಟಿ ಕಾರ್ಯದರ್ಶಿ ಇದ್ದೀನಿ. ಈ ಗಂಡುಗಲಿ ಕುಮಾರರಾಮನ ಈ ಉತ್ಸವದಾಗೆ ನಾವು ನಮ್ಮ ಸಂಘದ ವತಿಯಿಂದ ಉಚಿತ ಕುಡಿಯುವ ನೀರು ಸೇವೆ ಒದಗಿಸ್ತಾ ಇದ್ದೀವಿ. ಉಚಿತ ಹೇಳ್ರಿ. ಸೊ ಇವತ್ತಿನ ಮಹಿಳೆ ನಾವು ಹಸಿ ಕಸವನ್ನ ಮನೇಲಿ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ನೋಡಿದ್ವಿ. ಅದೇ ರೀತಿ ಒಣ ಕಸನು ನಾವು ಬಹಳಷ್ಟು ರೀತಿಯಲ್ಲಿ ಉಪಯೋಗ ಮಾಡ್ತೀವಿ ಇವತ್ತು. ಅದ್ರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಹೊರಗೆ ಹೋದಾಗೆಲ್ಲ ನಾವು ಚಹಾ ಕುಡಿತೀವಿ ಈ ಪೇಪರ್ ಕಪ್ ಒಳಗಡೆ. ಆದ್ರೆ ಇದು ಪೇಪರ್ ಕಪ್ ತರ ಕಾಣಿಸುತ್ತೆ, ಅದು ಪೇಪರ್ ಕಪ್ ಅಲ್ಲ. ಇದ್ರೊಳಗೆ ಒಂದು ಸಣ್ಣ ಲೇಯರ್ ಆಫ್ ಪ್ಲಾಸ್ಟಿಕ್ ಐತಿ, ನೀವು ನೋಡ್ಬೋದು. ಈ ಪ್ಲಾಸ್ಟಿಕ್ ಬಿಸಿ ಚಹಾ ಕುಡಿದಾಗ ನಮ್ಮ ಹೊಟ್ಟೆಯೊಳಗೆ ಹೋಗಿ ಕ್ಯಾನ್ಸರ್ ಬರುವಂತ ಕಾರ್ಸಿನೋಜನ್ಸ್ ರಿಲೀಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ತರದ ಪ್ಲಾಸ್ಟಿಕ್ ಡಬ್ಬಿ ಆಗಿರ್ಲಿ, ಈ ತರ ಪ್ಲಾಸ್ಟಿಕ್ ಸ್ಪೂನು ಸ್ಟ್ರಾಗಳಿಂದಾನು ಈ ರೀತಿಯ ಒಂದು ಪ್ಲಾಸ್ಟಿಕ್ ಲೇಯರ್ ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ. ಬಿಸಿ ಬಿರಿಯಾನಿ, ಬಿಸಿ ಇಡ್ಲಿ, ಬಡಾನಿದ್ರ ಕಟ್ಟಿಸ್ಕೊಂಡ್ ಬಂದು ತಿಂತೀವಿ. ಆದ್ರೆ ಅದ್ರೊಳಗಿರೋ ಪ್ಲಾಸ್ಟಿಕ್ ಲೇಯರ್ ನಮ್ಮ ಹೊಟ್ಟೆಯೊಳಗೆ ಹೊಂಟೈತಿ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಂಗಿದ್ರೆ ಅಲ್ಟರ್ನೇಟಿವ್ ಏನಪ್ಪಾ ಅಂತ ನೀವು ನಮಗೆ ಕೇಳಿದ್ರೆ, ಅಲ್ಟರ್ನೇಟಿವ್ ವೆರಿ ಸಿಂಪಲ್. ನಾವು ಮೊದಲಿಂದ ಯೂಸ್ ಮಾಡುವಂತ ಸ್ಟೀಲ್ ಲೋಟ. ನಾನು ಎಲ್ಲೇ ಹೊರಗೆ ಹೋದ್ರು ನನ್ನ ಬ್ಯಾಗ್ ಒಳಗೆ ಒಂದು ಪೌಚ್ ಇರುತ್ತೆ. ಆ ಪೌಚ್ ಒಳಗೆ ಒಂದು ಸ್ಟೀಲ್ ಲೋಟ, ಒಂದು ಸ್ಪೂನ್, ಒಂದು ಫೋರ್ಕು, ಒಂದು ಸ್ಟೀಲ್ ಸ್ಟ್ರಾ, ಒಂದು ಡಬ್ಬಿ, ಒಂದು ಸಣ್ಣ ಡಬ್ಬಿ, ಪಾನಿಪುರಿ ತಿನ್ನಕ ನನಗೆ ಪಾನಿಪುರಿ ಇಷ್ಟ ಅಂತಂದ್ರೆ ಮತ್ತೊಂದು ಸ್ಟೀಲ್ ಬಾಟಲ್ ಇಟ್ಕೊಂಡು ಹೋದ್ರೆ ಇಲ್ಲಿ ಉತ್ಪತ್ತಿ ಆಗುವಂಥ ಯಾವುದೇ ರೀತಿಯ ಕಸವನ್ನು ಕೂಡ ನಾವು ಉತ್ಪತ್ತಿ ಆಗದಂತೆ ತಡಿತೀವಿ. ಕ್ಲಾತ್ ಬ್ಯಾಗ್ ಕೂಡ ಒಂದು ಇಟ್ಕೊಂಡು ಹೋಗ್ರಿ ನೀವೇನಾರ ತಗೋಬೇಕಂದ್ರು. ಇದಂತೂ ನಮ್ದು ಹಳೆ ಪದ್ಧತಿ. ಸಂತಿಗೆ ಹೋದ್ರು ನಾವು ಚೀಲ ಹಿಡ್ಕೊಂಡು ಹೋಗಿದ್ವಿ. ಆದ್ರೆ ಈಗೀಗ ಮೊದಲೆಲ್ಲ ಒಂದೊಂದು ಪ್ಲಾಸ್ಟಿಕ್ ಕವರ್ ಇಸ್ಕೊಂಡ್ ಬರತ್ತೀವಿ. ಇದು ನಮಗೂ ಒಳ್ಳೇದಲ್ಲ, ಪ್ರಕೃತಿಗೂ ಒಳ್ಳೇದಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೇದಲ್ಲ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕಸವನ್ನ ನಾವು ಹೆಣ್ಮಕ್ಳು ಜನರೇಟ್ ಮಾಡ್ತೀವಿ. ಅದು ಏನಂತಂದ್ರೆ ಸ್ಯಾನಿಟರಿ ವೇಸ್ಟ್ ಅಂತಂದು. ಈ ಸ್ಯಾನಿಟರಿ ವೇಸ್ಟ್ ಏನಾಗುತ್ತಂತಂದ್ರೆ ಇದು ಯಾವ ಹೆಣ್ಣಿನ ಆರೋಗ್ಯಕ್ಕೂ ಒಳ್ಳೇದಲ್ಲ. ಇದ್ರೊಳಗಡೆ ಕೆಮಿಕಲ್ಸ್ ಇರುತ್ತೆ, ಫ್ರಾಗ್ರೆನ್ಸಸ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಒಂದು ಸ್ಯಾನಿಟರಿ ಪ್ಯಾಡ್ ಕೊಳಿಬೇಕು ಅಂತಂದ್ರೆ 400 ವರ್ಷಗಳು ಬೇಕು. ಈ ತರ ಒಂದು ಪರಿಸರಕ್ಕೂ ಹಾನಿ ಆಗುವಂತ, ದೇಹಕ್ಕೂ ಹಾನಿ ಆಗುವಂತ, ಎಷ್ಟೋ ವೆಜೈನಲ್ ಕ್ಯಾನ್ಸರ್ಗಳ ಬರೋಕೆ ಕಾರಣವಾಗುವಂತ ಸ್ಯಾನಿಟರಿ ಪ್ಯಾಡ್ಸ್ಗಳು ನಮಗೆ ಬೇಡ. ನಾವು ಮೊದಲಿನ ರೀತಿಯಲ್ಲಿ ಈ ರೀತಿಯ ಕ್ಲಾತ್ ಪ್ಯಾಡ್ಗಳನ್ನ ನಾವು ಬಳಸಬಹುದು. ಕ್ಲಾತ್ ಪ್ಯಾಡ್ಗಡೆ ಹಿಂದ್ಗಡೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇರೋದ್ರಿಂದ ನಿಮ್ಗೆ ಇದು ಲೀಕ್ ಆಗೋದಿಲ್ಲ. ಸೊ ಈ ಕ್ಲಾತ್ ಪ್ಯಾಡ್ಸ್ ನ ಬಳಸಿ ಬಿಸಿಲಿಗೆ ಒಣಗಿ ಹಾಕಿ ಇದನ್ನ ಮತ್ತೆ ಮರುಬಳಕೆ ಮಾಡೋದ್ರಿಂದ ಒಂದು ಕ್ಲಾತ್ ಪ್ಯಾಡ್ ಅನ್ನ ಏನಿಲ್ಲ ಅಂದ್ರೆ 3 ವರ್ಷ ಬಳಸಬಹುದು. ಅದನ್ನ ಬಿಟ್ಟು 18 ವರ್ಷಕ್ಕೂ ಮೇಲ್ಪಟ್ಟಂತ ಮಹಿಳೆಯರು ಮೆನ್ಸ್ಟ್ರಲ್ ಕಪ್ ಅನ್ನ ಕೂಡ ಬಳಸಬಹುದು. ಒಂದು ಮೆನ್ಸ್ಟ್ರಲ್ ಕಪ್ ನ 10 ವರ್ಷಗಳ ಕಾಲ ಬಳಸಬಹುದು.
ನೀವೇ ಒಂದ್ಸರಿ ಯೋಚನೆ ಮಾಡ್ರಿ, ಒಂದು ತಿಂಗಳಿಗೆ ನಾವ್ ಏನಿಲ್ಲ ಅಂತಂದ್ರು ಮಿನಿಮಮ್ 100 ರಿಂದ 150 ರೂಪಾಯಿ ಪ್ಯಾಡ್ಸ್ ತಗೊಳಕ ಬಳಸ್ತೀವಿ. ಆ ಹಾನಿಕಾರಕ ಹೆಲ್ತಿಗೆ ಹಾನಿ ಆಗುವಂತ ಸ್ಯಾನಿಟರಿ ಪ್ಯಾಡಿಗೆ ರೊಕ್ಕ ಬಡಿಯೋ ಬದಲು ಈ ರೀತಿಯಾದಂತ ಹೆಲ್ತಿಗೆ ಉಪಯುಕ್ತವಾದಂತ ಕ್ಲಾತ್ ಪ್ಯಾಡ್ಸ್ ಮತ್ತೆ ಮೆನ್ಸ್ಟ್ರುವಲ್ ಕಪ್ನ ಒಂದೊಂದ್ಸರಿ ತಗೊಂಡು ಅದನ್ನ ಬಳಸೋದು ಹೇಗೆ ಅಂತ ಕಲ್ತ್ಕೊಂಡು ಉಪಯುಕ್ತವಾಗಿ ಬಳಸ್ಕೊಂಡ್ರೆ ನಮ್ಮ ದೇಹಕ್ಕೂ ಒಳ್ಳೇದು, ಪ್ರಕೃತಿಗೂ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಗೊಬ್ಬರನ ಹೇಗ್ ಮಾಡೋದು ಅಂತ ನಾವಿಲ್ಲಿ ಹೇಳಿಕೊಡತ್ತೀವಿ. ಮನಿಯೊಳಗ ಗೊಬ್ಬರ ಮಾಡೋದು ಬಹಳ ಈಸಿ. ಅದಕ್ಕೆ ಬೇಕಾಗಿರೋದು ಮೂರ ಐಟಮ್ಸ್. ಒಂದು ಒಣ ಎಲಿ ಮತ್ತ ಕೋಕೋಪಿಟ್ ಅಂತ ಕರಿತೀವಿ, ಏನಿಲ್ಲ ತೆಂಗಿನ ಜುಬ್ರ, ಮತ್ತೆ ನಮ್ಮ ಮನಿಯೊಳಗ ಉತ್ಪತ್ತಿ ಆಗುವಂತ ಹಸಿ ಕಸ. ಸೊ ಇದನ್ನ ಹೆಂಗ್ ಮಾಡೋದು ಅಂತಂದ್ರೆ, ನಿಮ್ಮ ಮನಿಯೊಳಗ ಇರುವಂತ ಒಂದು ಬಕೆಟ್ ಅನ್ನು ತಗೋರಿ. ಆ ಬಕೆಟ್ಗೆ ಈ ರೀತಿ ಹೋಲ್ಗಳನ್ನ ಹಾಕೊಂಡು ಆ ಬಕೆಟ್ ಒಳಗಡೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟಿಗೆ ಒಂದು 4 ಫೀಟ್ ಅಷ್ಟು ಇದನ್ನ ಹಾಕೋಬೇಕು. 1 ಫೀಟ್ ಅಷ್ಟು 4 ಸೆಂಟಿಮೀಟರ್ ಅಷ್ಟು ಒಣ ಎಲೆಗಳನ್ನು ಹಾಕೊಂಡು ಅದ್ರ ಮೇಲೆ ಹಸಿ ಕಸ ಹಾಕೋಬೇಕು, ಅದ್ರ ಮೇಲೆ ಕೋಕೋಪಿಟ್ ಹಾಕ್ಬೇಕು. ಹಂಗ ದಿನ ಲೇಯರ್ ಮಾಡ್ತಾ ಹೋಗ್ಬೇಕು. 45 ಒಂದಿಷ್ಟು ದಿನ ಆದ್ಮೇಲೆ ಇದು ತುಂಬುತ್ತೆ. ನಮ್ಮ ಮನೆ ಹಸಿ ಕಸ ಬಂದಾಗ ತುಂಬಿದ ನಂತರ ಅದನ್ನ 45 ದಿವಸ ನಾವು ಮುಚ್ಚಿ ಸೈಡಿಗೆ ಇಟ್ಬಿಡ್ರಿ. ಈ ತರದ್ ಇನ್ನೊಂದು ಡಬ್ಬಿ ತಗೋರಿ, ಅದ್ರೊಳಗೆ ಕಂಪೋಸ್ಟ್ ಮಾಡಕ್ ಶುರು ಮಾಡಿ 45 ದಿವಸದೊಳಗ ನಡ್ಬರ್ಕ್ ವಾರಕ್ಕೆ ಒಂದ್ಸರಿ ಅದನ್ನ ತಿರುಗಿಸ್ತಾ ಇರ್ಬೇಕು. ಏರಿಯೇಷನ್. ನಮಸ್ತೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಅರುಣ್ ಅಂತ ಹೇಳ್ರಿ ಸರ್. ನಾನು ತಾಲೂಕಾ ಆರೋಗ್ಯಾಧಿಕಾರಿಗಳಿದ್ದೀನಿ. ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಳ್ಳಾರಿ ಇವರ ವತಿಯಿಂದ ಇಂದು ಕಂಪ್ಲಿ ಉತ್ಸವದ ಅಂಗವಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಇವತ್ತು ಆರೋಗ್ಯ ತಪಾಸಣೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲು ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೇವೆ. ಸಾರ್ವಜನಿಕರು ಎಲ್ಲರೂ ಇಲ್ಲಿ ಬಂದು ಆರೋಗ್ಯ ಬಗ್ಗೆ ಮಾಹಿತಿ, ತಮಗೆ ಯಾವುದೇ ಥರದ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕಾಗಿ ನಾವು ಇಲ್ಲಿ ಒದಗಿಸಲು ಸಿದ್ಧರಾಗಿರುತ್ತೇವೆ. ಅದೇ ರೀತಿ ಇಲ್ಲಿ ಏನಾದರೂ ನಿಮಗೆ ತೊಂದರೆ ಆದಲ್ಲಿ ನಾವು ಇಲ್ಲಿ ತುರ್ತು ಚಿಕಿತ್ಸಾ ಕೇಂದ್ರವನ್ನು ಕೂಡ ನಾವು ಅಳವಡಿಸಿಕೊಂಡಿರುತ್ತೇವೆ. ಸೊ ಹಾಗಾಗಿ ಯಾರಿಗೆ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಆರೋಗ್ಯ ಶಾಸಕರು ಬಂದು ನಾವು ಪರೀಕ್ಷೆ ಮಾಡ್ಕೋಬಹುದು. ಈ ಕಂಪ್ಲಿ ಉತ್ಸವಕ್ಕೆ ನಮ್ಮ ಮಾನ್ಯ ಶಾಸಕರಾದ ಜಯಂತ್ ಗಣೇಶ್ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಸರ್, ನಾವು ಶಿರಗುಪ್ಪ ಸಬ್ ಡಿವಿಷನ್ ಬಂದಿದ್ದೀವಿ. ಇವತ್ತು ಕಂಪ್ಲಿ ಉತ್ಸವ ಇದಕ್ಕೋಸ್ಕರ ಕಂಪ್ಲಿ ಉತ್ಸವಕ್ಕೆ ನಮಗೆ ಹಾಕಿದ್ದಾರೆ, ಡ್ಯೂಟಿಗಾಗಿ ಬಂದಿದ್ದೇವೆ. ಇವತ್ತೇನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳ ಬಗ್ಗೆ ಜನರಿಗೆ ತಿಳಿಸೋದಕ್ಕಾಗಿ ಬಂದಿದ್ದೀವಿ. ಈ ಜನರಿಗೆ ತಿಳಿಸ್ತಾ ಇದ್ದೀವಿ. ನಮ್ಮಲ್ಲಿ ಮೊಟ್ಟಮೊದಲಾಗಿ ಸಣ್ಣ ಉಳಿತಾಯ ಯೋಜನೆ ಅಡಿಯಲ್ಲಿ SB ಅಕೌಂಟ್ ಇದ್ದಾವೆ. 500 ರೂಪಾಯಿ ಇಟ್ಟು ಅಕೌಂಟ್ ಓಪನ್ ಮಾಡಿದರೆ ಅದಕ್ಕೆ ಬಂದು ನೀವು ಯಾವಾಗಾದರೂ ಕಟ್ಬೋದು, ಯಾವಾಗಾದ್ರೂ ಬಿಡಿಸ್ಬೋದು. 3 ವರ್ಷದ ಒಳಗಡೆ ಒಂದು ಸಲ ಟ್ರಾನ್ಸಾಕ್ಷನ್ ಮಾಡಿದ್ರೆ ರನ್ನಿಂಗ್ ಇರುತ್ತೆ. ಅದಕ್ಕೆ ಬಂದು ನೀವು ಯಾವ ಬೇರೆ ದುಡ್ಡು ಯಾವುದೋ ಟ್ರಾನ್ಸ್ಫರ್ ಮಾಡ್ಕೋಬೋದು ಮತ್ತು ತೊಗೋಬೋದು. ಆಮೇಲೆ ಅನಂತರ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಮಾಡಿದ್ದಾರೆ, ಅದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ನೀವು ಅದು ಯಾವುದು ಫೋನ್ಪೇ ಯೂಸ್ ಮಾಡ್ತಾರಲ್ಲ ಅದೇ ಟೈಪ್ ಅದನ್ನು ಯೂಸ್ ಮಾಡ್ಬೋದು ಸರ್. ಎರಡನೇದಾಗಿ RD ಇದಾವೆ ಸರ್. RD ಬಂದು ಉದಾಹರಣೆಗೆ 5 ವರ್ಷ ಸರ್ ಕಟ್ಟಬೇಕು, ಅದು 60 ತಿಂಗಳು.